ಫೈರ್ ಬ್ರ್ಯಾಂಡ್ ಮಂಜು ಇವ್ಯಾಂಜಲಿಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹೇಳ್ತಿರಲ್ಲ, ಅವರಲ್ಲಿ ತಪ್ಪಿರ್ಬೋದು, ವಾಕ್ಯದಲ್ಲಿ ತಪ್ಪಿರ್ಬೋದು, ದೇವರಲ್ಲಿ ತಪ್ಪು ಅನಿಸ್ಬೋದು, ಸೇವಕರಲ್ಲಿ ತಪ್ಪು ಅನಿಸ್ಬೋದು. ಅವೆಲ್ಲ ಪಕ್ಕಕ್ಕಿಟ್ಟು ಸರಿಯಾಗಿ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ನಿನ್ನ ಪರಿಸ್ಥಿತಿಗಳು ತಾನಾಗಿ ತಾನು ಬದಲಾಗ್ತಾ ಬರ್ತದೆ. ತಾನಾಗಿ ತಾನು ಏನಾಗ್ತಾ ಬರ್ತದೆ? ನಿಜವಾಗ್ಲೂ ಹೇಳ್ತಾ ಇದ್ದಾರೆ, ತಾನಾಗೆ ತಾನು ಅದಕ್ಕೆ ನೀವು ಏನ್ ಮಾಡೋ ಗೊತ್ತಾ, ಬೈಬಲ್ ಓದ್ರಿ, ಮತ್ತಾಯ, ಮಾರ್ಕ, ಲೂಕ ಓದ್ತಾ ಹೋದ್ರೆ ನಿನ್ನ ಪರಿಸ್ಥಿತಿಗಳೆಲ್ಲ ಚೇಂಜ್ ಆಗ್ತಾ ಬರ್ತದೆ. ಯಾಕಂದ್ರೆ ಸರಿಯಾಗಿ ದೇವ್ರನ್ನ ತಿಳ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ನೀ ಸರಿಯಾಗಿ ದೇವ್ರ ತಿಳ್ಕೊಂಡ್ರೆ ಮನುಷ್ಯರು ತಿಳ್ಕೊಳ್ತೀಯ. ಯಾರು ತಿಳ್ಕೊಳ್ತೀಯ? ನೀನ್ ದೇವ್ರನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಯಾರು ತಿಳ್ಕೊಳಕ್ಕಾಗಲ್ಲ? ಮನುಷ್ಯರನ್ನ ತಿಳ್ಕೊಳಕ್ಕಾಗಲ್ಲ, ಪರಿಸ್ಥಿತಿಗಳನ್ನ ತಿಳ್ಕೊಳಕ್ಕಾಗಲ್ಲ, ಸ್ಥಿತಿಗತಿಗಳನ್ನ ತಿಳ್ಕೊಳಕ್ಕಾಗಲ್ಲ. ಅದು ದೇವ್ರ ಮೊದಲು ದೇವ್ರು ತಿಳ್ಕೊ ಅಂತ. ಯಾರು ತಿಳ್ಕೊಬೇಕು? ತಿಳ್ಕೊಂಡು ನೋಡ್ರಿ, ಚೇಂಜ್ ಇನ್ ಲೈಫ್. ಏನಾಗುತ್ತೆ ಲೈಫು? ಎಷ್ಟು ಮಂದಿ ಚೇಂಜ್ ಆಗ್ಬೇಕಂತ ಯಾರು ತಿಳ್ಕೊಳ್ಬೇಕು ಅಂತ?